ಎಲ್ರಿಗೂ ನಮಸ್ತೆ. ಇವತ್ತು ನಾವು ಅಂಚೆ ಕಚೇರಿಯಲ್ಲಿ ಲಭ್ಯವಿರುವ ಗ್ಯಾಗ್ ಪಾಲಿಸಿ ಬಗ್ಗೆ ನೋಡೋಣ. ಗ್ಯಾಗ್ ಎಂದರೆ ಗ್ರೂಪ್ ಆಕ್ಸಿಡೆಂಟ್ ಗಾರ್ಡ್. ಇದೊಂದು ಆಕ್ಸಿಡೆಂಟಲ್ ಪಾಲಿಸಿ ಆಗಿದ್ದು, ಇದನ್ನು ಯಾಕೆ ಮಾಡಿಸಬೇಕು, ಹೇಗೆ ಮಾಡಿಸಬೇಕು, ಇದರ ಉಪಯೋಗ ಏನು, ಇದನ್ನು ಮಾಡಿಸಲು ಯಾರ್ಯಾರು ಅರ್ಹರು, ವಯಸ್ಸು ಎಷ್ಟು ಮತ್ತು ವಾರ್ಷಿಕ ಪ್ರೀಮಿಯಂ ಎಷ್ಟು ಎಂಬುದನ್ನು ಈಗ ತಿಳಿಯೋಣ. ಗ್ಯಾಗ್ ಪಾಲಿಸಿಯನ್ನು ಯಾಕೆ ಮಾಡಿಸಬೇಕು ಅಂದರೆ, ಅಕಸ್ಮಾತಾಗಿ ರಸ್ತೆ ಅಪಘಾತ, ಜಾರಿ ಬೀಳುವುದು, ಹಾವು ಕಡಿತ, ಅಗ್ನಿ ಅವಘಡ, ವಿದ್ಯುತ್ ಆಘಾತ ಮುಂತಾದ ಯಾವುದೇ ಆಘಾತಗಳು ಆದರೆ ಗ್ಯಾಗ್ ಪಾಲಿಸಿಯು ನಮಗೆ ರಕ್ಷಣೆಯನ್ನು ನೀಡುತ್ತದೆ. ಗ್ಯಾಗ್ ಪಾಲಿಸಿಯ ಉಪಯೋಗ ಏನೆಂದರೆ, ವ್ಯಕ್ತಿ ಅಪಘಾತದಲ್ಲಿ ಮರಣವನ್ನು ಹೊಂದಿದರೆ ಇದು 10 ಲಕ್ಷದವರೆಗೆ ಸೌಲಭ್ಯವನ್ನು ನೀಡುತ್ತದೆ ಮತ್ತು ವ್ಯಕ್ತಿ ಆಘಾತವಾದಾಗ ಶಾಶ್ವತವಾಗಿ ಅಂಗವೈಕಲ್ಯವನ್ನು ಹೊಂದಿದರೆ ಈತನಿಗೆ 10 ಲಕ್ಷದವರೆಗೆ ವಿಮೆ ಸೌಲಭ್ಯವನ್ನು ಒದಗಿಸುತ್ತದೆ. ವ್ಯಕ್ತಿ ಆಸ್ಪತ್ರೆಗೆ ಸೇರಿದರೆ ಆಸ್ಪತ್ರೆಯ ವೆಚ್ಚ 60,000 ರೂಪಾಯಿ ನೀಡುತ್ತದೆ. ಮಕ್ಕಳ ಶಿಕ್ಷಣ ವೆಚ್ಚಕ್ಕಾಗಿ ಪ್ರತಿ ಮಗುವಿಗೆ 1 ಲಕ್ಷದಂತೆ 2 ಮಕ್ಕಳಿಗೆ ಶಿಕ್ಷಣ ವೆಚ್ಚ ಸೌಲಭ್ಯವನ್ನು ನೀಡುತ್ತದೆ. ಕುಟುಂಬ ಪ್ರಯಾಣ ಆಸ್ಪತ್ರೆಯ ವೆಚ್ಚ ಸುಮಾರು 25,000ದವರೆಗೆ ನೀಡುತ್ತದೆ. ಗ್ಯಾಗ್ ಪಾಲಿಸಿಯನ್ನು ಮಾಡಿಸಲು ಪೊಲೀಸ್, ಆರ್ಮಿ, ಹೈ ಎಲೆಕ್ಟ್ರಿಕಲ್ಸ್, ಲೈನ್ಮನ್, ಫಿಷರ್ಮ್ಯಾನ್, ವಿನ್ನಿಂಗ್ಸ್, ಹ್ಯಾಂಡಿಕ್ಯಾಪ್ಟೆಡ್ಸ್ ಇವರು ಗ್ಯಾಗ್ ಪಾಲಿಸಿಯನ್ನು ಮಾಡಿಸಲು ಅನರ್ಹರು. ಉಳಿದ ಎಲ್ಲ ಜನರು ಗ್ಯಾಗ್ ಪಾಲಿಸಿಯನ್ನು ಮಾಡಿಸಬಹುದು. 18 ವರ್ಷದಿಂದ 65 ವರ್ಷದ ಒಳಗಿನವರು ಗ್ಯಾಗ್ ಪಾಲಿಸಿಯನ್ನು ಮಾಡಿಸಬಹುದು ಮತ್ತು ಈ ಪಾಲಿಸಿಯ ಅವಧಿ 1 ವರ್ಷ ಅಥವಾ 365 ದಿನ. ಗ್ಯಾಗ್ ಪಾಲಿಸಿಯ ಪ್ರೀಮಿಯಂ ನೋಡೋದಾದರೆ, ಗ್ಯಾಗ್ ಪಾಲಿಸಿಯು IPPB ಮತ್ತು ಇತರ 8 ಕಂಪನೀಸ್ಗಳ ಅಂದರೆ ಟಾಟಾ AIG, ಬಜಾಜ್, ಆದಿತ್ಯ ಬಿರ್ಲಾ, ರಿಲಯನ್ಸ್ ಹೀಗೆ 8 ಕಂಪನಿಗಳ ಮಧ್ಯದಲ್ಲಿರುವ ಪಾಲಿಸಿ ಆಗಿದೆ. ಇದು ಈ ಕಂಪನಿಗಳು ಹೊಂದಿರುವ ವಾರ್ಷಿಕ ಪ್ರೀಮಿಯಂ ಮೇಲೆ ಅವಲಂಬಿತವಾಗಿದೆ. ಗ್ಯಾಗ್ ಪಾಲಿಸಿಯನ್ನು ಮಾಡಿಸಲು ನೀವು ಮೊದಲಿಗೆ ಅಂಚೆ ಕಚೇರಿಯಲ್ಲಿ IPPB ಅಕೌಂಟನ್ನು ತೆರೆದಿರಬೇಕು ಮತ್ತು ಗ್ಯಾಗ್ ಪಾಲಿಸಿ ಮಾಡಿಸಲು ನಿಮ್ಮ ಆಧಾರ್ ನಂಬರ್, ಮೊಬೈಲ್ ನಂಬರ್ ಮತ್ತು ನಾಮಿನಿ ಡೀಟೇಲ್ಸನ್ನು ನೀಡಬೇಕಾಗುತ್ತದೆ. ನೀವು ಅಂಚೆ ಕಚೇರಿಯ ಮಾಹಿತಿಯನ್ನು ತಿಳಿದುಕೊಳ್ಳಲು www.indiapost.gov.in ವೆಬ್ಸೈಟನ್ನು ಭೇಟಿ ಮಾಡಿ.